ಈ ಸಲ ಎಲೆಕ್ಷನ್ ತಯಾರಿ ಎಲ್ಲ ಜೋರಾಗಿ ನಡೀತಿದ್ದಲ್ವಾ? ಯಾವುದೇ ಕಾರಣಕ್ಕೂ ನಾವು ಸೋಲ್ಬಾರ್ದು. ಅದಕ್ಕೆ ಎಷ್ಟೇ ಖರ್ಚಾಗ್ಲಿ ಪರವಾಗಿಲ್ಲ, ನಾನು ನೋಡ್ಕೊಳ್ತೀನಿ. ನೀನ್ ಯಾಕೆ ಇಲ್ಲಿಗೆ ಬಂದೆ? ಸೆಕ್ಯೂರಿಟಿ ಸೆಕ್ಯೂರಿಟಿ! ಏಯ್, ನಿನ್ಗೆ ಗ್ರಾಚಾರ ಬಿಡ್ಸಕ್ ಬಂದಿವ್ನಿ ಕಣೆ. ಗುಳ್ಳೆನರಿ ಕೆಲಸ ಮಾಡ್ಕೊಂಡು ಗದ್ಗೆ ಮೇಲೆ ಕುತ್ಕೊಳಕ್ ಬಂದಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಹೇಯ್, ಯಾರಮ್ಮ ನೀನು? ನಮ್ಮ ರಾಧಾ ಮೇಡಮ್ ಬಗ್ಗೆ ಏನೇನೋ ಮಾತಾಡ್ತೀಯಾ? ನಿನಗೇನು ಸ್ವಲ್ಪ ಆದ್ರೂ ಬುದ್ಧಿ ಗಿದ್ದಿ ಇದೆಯಾ? ನೀವ್ ಅನ್ಕೊಂಡಂಗೆ ಇವಳು ಜನರನ್ನ ಕಾಯೋ ನಾಯಕಿ ಅಲ್ಲ, ಜನರನ್ನ ಹಾಳು ಮಾಡೋ ಮನೆ ಮುರುಕಿ. ಸಹನಾ, ನೀನು ಅರ್ಚಿದ ಕೂಡಲೇ ಇಲ್ಲಿ ಯಾವನು ಎದುರಕ್ಕಿಲ್ಲ ಮಣಿ. ಜನನ ಬಿಟ್ಟು ನಮ್ಮ ಹೆಸರು ಹಾಳು ಮಾಡಕ್ ಹೊಂಟಿದ್ಯಾ? ನೀನ್ ನವೀನ್ ಕಳ್ಸಿದ್ರು ಆಟಯ, ನಿಂಗ ಅವನ್ ಕಳ್ಸಿದ್ರು ಆಟಯ, ಕೊನೆಗೆ ಗೆಲ್ಲೋದು ನಾವುಗಳೇ. ಆ ನವೀನ್ ತಗ್ಲಾಕೊಂಡಿದ್ದಾನೆ ಅನ್ಸುತ್ತೆ. ನಾವು ನಿನ್ ವಿರುದ್ಧ ಗುತ್ತಿಗೆ ತಗೋತಾ ಇದೀವಿ ಅಂತ ಗುಳ್ಳೆನರಿ ಕೆಲಸ ಮಾಡ್ತಿದ್ಯಾ? ನೀನ್ ಏಟೇ ಪ್ರಯತ್ನ ಪಟ್ರು ನನ್ನನ್ನಾಗ್ಲಿ ನನ್ನ ಮೆಸ್ನಾಗ್ಲಿ ಯೋನು ಮಾಡಕ್ಕಾಗಕ್ಕಿಲ್ಲ. ಏನ್ ಮಾತಾಡ್ತಿದ್ಯಾ ನೀನು? ಲೈಕ್ ನೀನ್ ಏನು ಗೊತ್ತಿಲ್ದೇ ಇರೋ ಥರ ಇಲ್ಲಿ ನಾಟಕ ಆಡ್ಬೇಡ. ನೀನೆಂತ ಕುತಂತ್ರಿ ಅಂತ ನಾವಿನ ಹೇಳೋಣೆ. ನಿಂಗ್ ತಾಕತ್ತಿದ್ರೆ ಎದುರುಗಡೆ ನಿಂತ್ಕೊಂಡು ಹೋರಾಡು, ಹಿಂದೆ ನಿಂತ್ಕೊಂಡು ಆಟ ಆಡೋದಲ್ಲ. ದೀಪಕ್ ಸಿಕ್ಕಿರೋ ಹುಳ ಆಗೋಯ್ತ್ಯಾ? ಏನ್ ಸುಮ್ನೆ ಇದ್ರೆ ಬಾಯಿಗೆ ಬಂದಂಗ್ ಮಾತಾಡ್ತಿದ್ದೀರಾ? ನೀವೆಲ್ರೂ ನನಗೆ ಲೆಕ್ಕಕ್ಕಿಲ್ದಿರೋ ಸೊಳ್ಳೆ ನೋಡತ್ತಾರ. ನಾನ್ ನಿಮ್ಮನ್ನ ಹಿಂದೆಯಿಂದ ಬಂದ್ ಹೊಡಿಬೇಕಾ? ಅಷ್ಟ್ರೋಲ್ ಮುಸ್ರ ತಿಕ್ಕೊಂಡು ಮೆಸ್ ನಡೆಸಿರೋ ಪುಟ್ಟಕ್ಕನ್ ಮಗಳು ನೀನ್ ಬಂದು ನನ್ ಮುಂದೆ ಸವಾಲಾಗ್ತಿದ್ಯಾ? ಇನ್ನೊಂದ್ ಕಿತ್ತ ನಮ್ಮ ಮಗುನ್ ಬಗ್ಗೆ ಮಾತಾಡಿದ್ರೆ ಬಾಯಲ್ಲಿರೋ ಅಲ್ಲೆಲ್ಲ ಉದುರಿಸ್ಬಿಡ್ತೀನಿ. ಸಾಯ್ಬ್ರೆ, ಬಂಗಾರಮ್ಮ ಅಂತ ಶ್ರೇಷ್ಠ ವ್ಯಕ್ತಿಗಳನ್ನ ಕೂರ್ಸೋ ಜಾಗದಾಗೆ ಇಂಥ ನಾಯಿನ್ ಕೂರ್ಸಿದಿರಲ್ಲ. ನಿಮ್ ತಲೆಯಲ್ಲಿ ಬುದ್ಧಿ ಇಲ್ವಾ? ಈಗ ಹೇಳ್ತೀವಿ ಕೇಳಿ, ಇನ್ಮ್ಯಾಕ್ ಕ್ಯೂಳು ಇವಳನ್ನ ಮೆರೆಸ್ತಿರೋ ನೀವು ಯಾರು ಉದ್ಧಾರ ಆಗಕ್ಕಿಲ್ಲ. ಏನ್ ನಾಯಿ, ಇನ್ನೊಂದ್ ಕಿತ್ತ ಜನರನ್ನ ಬಿಟ್ಟು ದೊಂಬಿ ಎಪ್ಸೋ ಕೆಲಸ ಮಾಡಿದ್ರೆ ಆ ಜನರ ಕೈಲಿ ಕಲ್ಲೆಟ್ ತಿನ್ಬೇಕಾಯ್ತದೆ. ಉಸ್ಸಾರ್. ಅದು ನೀನು ಹೇಳ್ದಷ್ಟು ಸುಲಭ ಅಲ್ಲ ಸ್ನೇಹ. ನಾನು ಅರ್ಥ ಮಾಡ್ಕೊಳ್ದಿರೋಷ್ಟು ದಡ್ಡಿ ಏನಲ್ಲ. ನೀವ್ ಏನಾಗಿದೆ ಅಂತ ನನ್ನ ಹತ್ರನಾದ್ರೂ ಹೇಳ್ಕೊಳ್ಳಿ. ಸ್ನೇಹ, ಸಮಯ ಬಂದಾಗ ಖಂಡಿತ ಹೇಳ್ಕೊತೀನಿ. ಪ್ಲೀಸ್ ಸದ್ಯಕ್ಕೆ ಏನು ಕೇಳಬೇಡ. ಆದ್ರೆ ವಸುಗತಿ ಏನು? ವಸು ಮೋಸ ಮಾಡೋ ಯಾವ ಉದ್ದೇಶನೂ ನನಗಿಲ್ಲ. ಪ್ರೀತ್ಸ್ ಮದುವೆ ಆಗಿದ್ದೀನಿ, ಕೊನೆಯವರೆಗೂ ಅವಳೇ ನನ್ನ ಹೆಂಡತಿ. ಹೆಂಡತಿ ಅನ್ನೋದು ಬರೀ ಬಾಯಿ ಮಾತಲ್ಲಿದ್ರೆ ಸಾಲದು, ನಡತೆಲೂ ಇರಬೇಕು. ಸೀತೆ ಇರುವಾಗ ಸೌತಿಗ್ ಜಾಗ ಇಲ್ಲ. ಈ ಜನ್ಮಕ್ಕೆ ವಸು ಒಬ್ಳೇ ನನ್ನ ಹೆಂಡತಿ. ನಂಬೌದಾ? ನಾನು ನಿನ್ನನ್ನು ಪಲ್ಲವಿ ಥರ ನನ್ನ ತಂಗಿ ಅಂದ್ಕೊಂಡಿದ್ದೀನಿ. ಈ ಅಣ್ಣನ ಮೇಲೆ ನಂಬಿಕೆ ಇದ್ರೆ ನಂಬೋದು. ಸರಿ, ನಾನು ನಂಬ್ತೀನಿ. ಆದ್ರೆ ಇನ್ಮುಂದೆ ಆ ಹುಡುಗಿ ಜೊತೆ ಓಡಾಡ್ಬೇಡಿ. ಆಗ್ಲೇ ಹೇಳಿಲ್ವಾ, ಬೇಡ ಅಂದ ತಕ್ಷಣ ಬಿಡಿಸ್ಕೊಳಕ್ ಆಗದಿರೋ ಗಂಟು ಅದು ಅಂತ. ನೀವು ಬಿಡಿಸ್ಕೊಳ್ಳೇಬೇಕು. ನಾನು ಹೊಡೆದಾಗೆ ಬೇರೆ ಯಾರಾದ್ರೂ ನೋಡಿದ್ರೆ ನಿಮ್ ಸಂಸಾರದ ಗತಿ ಏನಾಗುತ್ತೆ ಗೊತ್ತಾ? ದೇವ್ರನ್ನ ನಂಬಿದ್ದೀನಿ, ಇಲ್ಲ ಅವನೇ ನೋಡ್ಕೋತಾರೆ. ನಿನ್ನ ನೋಡಕ್ ನಾನು ಫೋನ್ ಬೇರೆ ಮಾಡ್ಬಿಟ್ಟು ಬರ್ಬೇಕಾ ಪುಟ್ಟಕ್ಕ? ಹಂಗಲ್ಲ ಅಮ್ಮೋರೆ, ಬರ್ಬೇಕಾರೆ ಯಾವಾಗಲೂ ಫೋನ್ ಮಾಡ್ತಿದ್ರಲ್ಲ, ಅದಕ್ಕೆ ಅಂದೆ. ತಡ್ರಿ, ಹೊಸಿ ಕಾಪಿ ತತ್ತೀನಿ. ಅಯ್ಯಯ್ಯ, ಅದೆಲ್ಲ ಯೋನು ಬೇಡ ಪುಟ್ಟಕ್ಕ. ಗೋಪಾಲ ರಾಜಿ ಎಲ್ಲ ಎಲ್ಲಿ ಕಾಣ್ತಿಲ್ವೇ? ಅವಯ್ಯ ತರಕಾರಿ ತರಕ್ಕೆ ಸಂತಕ್ಕೆ ಹೋಗವ್ನಿ. ರಾಜವ್ವ ಮಿಸ್ನಾಗ ನೋಡ್ಕತ್ತಾವಳೆ. ಮನೆನಾಗ ಯಾರೂ ಇಲ್ಲ. ಪುಟ್ಟಕ್ಕಂತವ ಈಸಿಯನ್ನ ಈಗಲೇ ಮಾತಾಡೋದು ಒಳ್ಳೇದು. ಅಮ್ಮೋರೆ, ಕಾಪಿ ಬೇಡ ಅಂದ್ರೆ ಮಜ್ಜಿಗೆ ತಿಂತಾರೆ. ಅಯ್ಯೋ, ಬೇಡ ಅಂತ ಹೇಳದ್ನಲ್ಲ ಪುಟ್ಟಕ್ಕ. ನಾನು ಇಂಥವ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ಮಾತಾಡಿ. ಅದು ಅಮ್ಮೋರೆ, ನೀವು ಮಾತಾಡಕ್ಕೆ ಹಿಂದೆ ಮುಂದೆ ವಿಚಾರ ಮಾಡ್ತಾ ಇದ್ದೀರಿ ಅಂದ್ರೆ ಅದೇನೋ ಗಂಭೀರವಾದ ವಿಷಯನೇ ಇರಬೇಕು. ಹೇಳಿ. ಯೋನಿಲ್ಲ ಪುಟ್ಟಕ್ಕ, ನೀನು ಸುಮನ್ ಲಗ್ನನ ಜಗನ್ ಜೊತೆಯಾಗೆ ಮಾಡ್ಬಿಡ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದೀಯಾ? ಇದ್ಯಾಕಮ್ಮೋರೆ,
ಹಿಂಗೆ ಕೇಳ್ತಾ ಇದ್ದೀರಿ? ಅಯ್ಯ ಗಾಬರಿ ಆಗ್ಬೇಡ ಪುಟ್ಟಕ್ಕ, ಸುಮ್ಕೆ ಹಿಂಗೆ ಮಾತು ಕೇಳ್ದೆ ಆಟೆಯ. ಅಲ್ಲ ಮೌರೆ, ನೀವೇ ಮುಂದೆ ನಿಂತು ಹುಡುಗ ಒಳ್ಳೆಯವನು ಅಂತ ಒಪ್ಪಿಗೆ ಕೊಟ್ಟಿದ್ದೀರಿ. ಶಾಸ್ತ್ರ ಕೇಳೋಕ್ಕೂ ಹೋಗಿ ಬಂದ್ವಿ, ಇನ್ನು ಮುಂದುವರಿದಿದ್ರೆ ಹೆಂಗೆ? ಹಂಗಲ್ಲ ಪುಟ್ಟಕ್ಕ, ನಾನು ಕೇಳ್ತಾ ಇರೋದು ಒಂದು ವೇಳೆ ಸುಮನ್ ಮನ್ಸ್ನಾಗ ಯಾರೋ ಹುಡುಗ ಇದ್ದು ನೀನು ಇನ್ಯಾರೋ ಹುಡುಗನ ಜೊತೆಗೆ ಅವಳು ಲಗ್ನ ಮಾಡಿಬಿಟ್ರೆ ಅತ್ಯಪ್ಪಾಗಕ್ಕಿಲ್ವೇ? ನೀವು ಯಾವ ವಿಷಯ ಮನಸ್ಸನ್ನ ಇಟ್ಕೊಂಡು ಮಾತಾಡ್ತಿದ್ರಿ ಅಮ್ಮವ್ರೆ? ನೋಡ್ಪುಟ್ಟಕ್ಕ, ಸುತ್ತಿ ಬಳಸಿ ಮಾತಾಡ್ತಾನೆ ಇದ್ರೆ ಮಾತು ಮುಗಿಯೋಕ್ಕಿಲ್ಲ, ಸಮಸ್ಯೆನೂ ಬಗೆಹರಿಯೋಕ್ಕಿಲ್ಲ. ನಾನು ನೇರವಾಗಿ ಹೇಳ್ಬಿಡ್ತೀನಿ. ಸಮಾಧಾನವಾಗಿ ಕೇಳು. ನಮ್ಮ ಸುಮಾ ಆ ಕೇಶವಪ್ಪನ ಮಗ ಸಚಿನ್ನ ಪಿರುತಿ ಮಾಡ್ತಾವಳೆ. ಮನಸ್ಸನ್ನ ಸಚಿನಕ್ಕೆ ಕೊಟ್ಟು ತಾಳಿ ಕಟ್ಟಕ್ಕೆ ಕುತ್ತಿಗೆನ ಜಗನ್ಗೆ ಕೊಡಬೇಕು ಅಂತ ನಿರ್ಧಾರ ಮಾಡವಳೆ. ಅದಕ್ಕೆ ಕಾರಣ ಅವಳು ನಿನಗೆ ಕೊಟ್ಟಿರೋ ಮಾತು. ಇನ್ಮೇಲೆ ಹಣ ಮಾತು ತಪ್ಪಲ್ಲ. ನೀನ್ ಯಾರನ್ನ ತೋರಿಸ್ತೀಯೋ ಅವ್ರನ್ನೇ ಮದ್ವೆ ಆಗ್ತೀವಿ.